Like, share and subscribe. ನಮಸ್ಕಾರ ವೀಕ್ಷಕರೇ, ಕಿದೀರ್ ಕೈ ರುಚಿಗೆ ಸ್ವಾಗತ. ಇಂದಿನ ಕಿದೀರ್ ಕೈ ರುಚಿಯಲ್ಲಿ ನಾವು ಅವಲಕ್ಕಿ ಪೊಂಗಲ್ ಮಾಡುವ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಇದು ಗಟ್ಟಿ ಅವಲಕ್ಕಿ, ಸ್ವಲ್ಪ ಹೆಸರು ಬೇಳೆಯದ್ದು 2 ಪಟ್ಟು ಅಂದರೆ ಡಬಲ್ ಅವಲಕ್ಕಿ ಬೇಕು. ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ತುಂಡು ಶುಂಠಿ, ಆಮೇಲೆ ಸ್ವಲ್ಪ ಜೀರಿಗೆ, ಒಳ್ಳೆಮೆಣಸು, ಒಂದು 8-10 ಒಳ್ಳೆಮೆಣಸು, 2 ಏಲಕ್ಕಿ, ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, 2 ಲವಂಗ, ಸಾಸಿವೆ, ನೆಲಗಡಲೆ ಬೀಜ, ಇಲ್ಲಾದರೆ ಗೇರು ಬೀಜ ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಕರಿಬೇವಿನ ಎಲೆ. ಈಗ ಈ ಅವಲಕ್ಕಿಯನ್ನು ಚೆನ್ನಾಗಿ ಒಂದು 2-3 ಸಲ ಚೆನ್ನಾಗಿ ತೊಳೆದು 10 ನಿಮಿಷ ಇದನ್ನು ನೆನೆಯಲು ಬಿಡುವ. ಆಮೇಲೆ ಈ ಹೆಸರು ಬೇಳೆಯನ್ನು ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೆಸರು ಬೇಳೆಯನ್ನು ಅದು ಬೇಳೆ ಬೇಯುವ ತನಕ ನಾವು ಈ ಹಸಿ ತೆಂಗಿನಕಾಯಿಯನ್ನು ರುಬ್ಬುವ. ಮೊದಲು ಹಸಿ ತೆಂಗಿನಕಾಯಿ ಮತ್ತು ಜೀರಿಗೆ, ಒಳ್ಳೆಮೆಣಸು, ಏಲಕ್ಕಿ ಇದನ್ನು ರುಬ್ಬಿಕ್ಕೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಕೊಂಡು ಬರುವ. ನೋಡಿ, ಅವಲಕ್ಕಿ ಒಂದು 10 ನಿಮಿಷ ನೀರಲ್ಲಿ ಹಾಕಿಟ್ರೆ ಹೀಗೆ ನೆನೀತದೆ. ಇದು ಕೂಡ ಒಳ್ಳೆ ಬೆಂದಿದೆ. ಈಗ ಗ್ಯಾಸ್ನಲ್ಲಿ ಪಾತ್ರೆ ಇಟ್ಟು ಬೇಯಿಸಿದ ಹೆಸರು ಬೇಳೆ ಹಾಕ್ತೇನೆ. ಅದಕ್ಕೆ ರುಬ್ಬಿದ ತೆಂಗಿನಕಾಯಿ ಮಿಶ್ರಣ ಹಾಕ್ತೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು. ಇದು ಸಣ್ಣ ಉರಿಯಲ್ಲಿ ಕುದೀತಾ ಇರಲಿ. ಅವಲಕ್ಕಿ ಮತ್ತು ಇದು ಹೆಸರು ಬೇಳೆ ಮತ್ತು ತೆಂಗಿನಕಾಯಿ ಹಾಕಿದ್ದು ಈಗ ಕುದೀತಾ ಉಂಟು ನೋಡಿ. ಈ ಟೈಮಲ್ಲಿ ಅವಲಕ್ಕಿ ಹಾಕುವ. ಈಗ ನೋಡಿ, ಅವಲಕ್ಕಿ ಎಲ್ಲ ಹಾಕಿದೆ ನೋಡಿ. ಅದಕ್ಕೆ ಒಂದು ಕುದಿ ಬಂದರೆ ಸಾಕು. ಸ್ವಲ್ಪ ನೀರಾಗಿ ಇರಲಿ. ಅವಲಕ್ಕಿ ಸ್ವಲ್ಪ ಬಿಸಿ ಆರಿದ ನಂತರ ಸ್ವಲ್ಪ ದಪ್ಪ ಆಗ್ತದೆ. ಅದಕ್ಕೆ ಸ್ವಲ್ಪ ಈಗ ಅರಶಿನ ಸ್ವಲ್ಪ ಪುಡಿ ಹಾಕುವ. ಸಾಕು. ಈಗ ಅದಕ್ಕೊಂದು ನಾವು ಚಟ್ನಿ ಮಾಡುವ. ಅದಕ್ಕೆ ಹಸಿ ತೆಂಗಿನಕಾಯಿ, ಒಂದು ಮೆಣಸು, ಸ್ವಲ್ಪ ಉಪ್ಪು, ಇಂಗು, ಪುಟಾಣಿ ಅಂದರೆ ಹುರಿಗಡಲೆ ಅದು ಸ್ವಲ್ಪ ಹಾಕಿ ಈಗ ಅರ್ದುಕೊಂಡು ಬರೋಣ. ಇದು ಕುದಿಯೋ ಹೊತ್ತಿಗೆ ನಾವು ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಕುದಿಯೋ ಹೊತ್ತಿಗೆ ಒಂದು ಒಗ್ಗರಣೆ ಮಾಡುವ. ಅದಕ್ಕೆ 2 ಚಮಚ ತುಪ್ಪ, ಲವಂಗ ಮತ್ತು ಜೀರಿಗೆ, ಸಾಸಿವೆ, ನೋಡಿ. ಇದು ಶುಂಠಿಯನ್ನು ಹೀಗೆ ಇದನ್ನು ಗುದ್ದಿ ಇದಕ್ಕೆ ಹಾಕುವ. ಇಷ್ಟೇ ಇದಾದರೆ ಸಾಕು. ನೋಡಿ, ಕುದೀತಾ ಉಂಟು. ಇವತ್ತಿಗೆ ನಾನು ಒಗ್ಗರಣೆ ಹಾಕಿದರೆ ನೋಡಿ ವೀಕ್ಷಕರೇ, ಈಗ ಬಿಸಿ ಬಿಸಿಯಾದ
ತುಂಬ ರುಚಿಯಾದ ಅವಲಕ್ಕಿ ಪೊಂಗಲ್ ಮತ್ತು ಅದಕ್ಕೆ ನೆಂಚಿಕೊಳ್ಳಲು ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಹೀಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಮಜವಾಗಿರುತ್ತದೆ. ನೀವು ಮನೆಯಲ್ಲಿ ಮಾಡಿ ನನಗೆ ರುಚಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ.